ಇವತ್ತು ನಿಜ ನಂಗೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಎನರ್ಜಿನೇ ಇರ್ತಾ ಇರಲಿಲ್ಲ. ಸ್ಟಿಲ್ ಮಲ್ಕೊಂಡೇ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಅಂದ್ಕೊಂಡೆ, ಬಟ್ ಸ್ಟಿಲ್ ಇಲ್ಲ, ಎದ್ಬಿಟ್ಟು ಮಾಡಿಬಿಡೋಣ ಒಂದು ಸ್ವಲ್ಪ ಹೊತ್ತಾನೆ ಅಂತ ನನ್ನನ್ನು ನಾನು ಪುಷ್ ಮಾಡಿ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್, ಬಿಕಾಸ್ ನಿನ್ನೆ ಮೊನ್ನೆ ಇವತ್ತು ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನನ್ನ ನ್ಯೂಟ್ರಿಶಕ್ತಿ ಪೌಡರ್ಗಾಗಲಿ ಲಡ್ಡುಗಾಗಲಿ. ನಿನ್ನೆ ಮೊನ್ನೆ ಎಲ್ಲ ಪೌಡರ್ಗೆ ಜಾಸ್ತಿ ಇತ್ತು, ಇವತ್ತು ಆಲ್ ಆಫ್ ಅ ಸಡನ್ ತುಂಬ ಲಡ್ಡುಗೆ ಆರ್ಡರ್ಸ್ ಬಂದಿದೆ. ಸೊ ನಿಧಾನಕ್ಕೆ ಬ್ಯಾಚ್ ಬೈ ಬ್ಯಾಚ್ ನಾನು ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ. ಒಟ್ಟಿಗೆ ಮಾಡ್ಲಿಕ್ಕೆ ನನ್ನ ಕೈಲಿ ಆಗಲ್ಲ, ಬಿಕಾಸ್ ನೀವೇ ನೋಡ್ತಾ ಇದ್ದೀರಾ ನನ್ನ ಲೈಫ್ ಸ್ಟೈಲು, ನನ್ನ ಮಕ್ಕಳು, ಮನೆ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಒಬ್ಬಳಿಗೆ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಹಾಗಾಗಿ ವೇಟ್ ಮಾಡಿ ಆದಷ್ಟು ಬೇಗ ಕಳ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿಂದ ಬ್ಯಾಲೆನ್ಸ್ಡ್ ಡಯಟ್ ರಶ್ಮಿ ಅವ್ರು ಕೊಟ್ಟಿರೋದು. ಸೊ ಇನ್ 1 ಮಂತ್ ಅವ್ರು ಏನು ಮೆನು ಕೊಟ್ಟಿರ್ತಾರೆ, ನನಗೊಂದು 5-6 ಟೈಪ್ಸ್ ರೆಸಿಪಿ ಕೊಟ್ಟಿರ್ತಾರೆ, ಎಲ್ಲ ಬ್ರೇಕ್ಫಾಸ್ಟ್ ಲಂಚ್ ಮೆನು ಎಲ್ಲದಕ್ಕೂ. ಸೊ ಅದನ್ನು ನೋಡ್ಕೊಂಡು ನನಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತೆ ನಾನು ಅದನ್ನು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಚೆನ್ನಾಗಿದೆ, ಲೆಟ್ಸ್ ಸಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೂ ಎಷ್ಟೊಂದು ಕಡೆ ಹಳ್ಳಿಗಳಲ್ಲಿ ಬ್ಲ್ಯಾಕ್ ರೈಸ್ ಸಿಗ್ತಾಯಿಲ್ಲ ಅಂತ ಬ್ಲ್ಯಾಕ್ ರೈಸ್ ಕೂಡ ಆರ್ಡರ್ ಮಾಡ್ತಿದ್ದಾರೆ. ನಂಗೆ ಸಖತ್ ಖುಷಿ ಆಗ್ತದೆ ಅವ್ರಿಗೆಲ್ಲ ಕಳಿಸ್ಕೊಡ್ಲಿಕ್ಕೆ. ಆ್ಯಂಡ್ ಲಡ್ಡು ಮಾತ್ರ ಇವತ್ತಂತೂ ಎಷ್ಟು ಲಡ್ಡೂಸ್ ಆರ್ಡ್ರ್ ಅಂದರೆ ಇನ್ನು 3 ದಿನ ಲಡ್ಡುನೇ ಮಾಡ್ಬೇಕು ನಾನು, ಅಷ್ಟಿದೆ. ಆ್ಯಂಡ್ ರಾತ್ರಿ ಕ್ವಿಕ್ಕಾಗಿ ಡಿನ್ನರ್ ಮುಗಿಸಿ 12 ಕೇಸ್ ಕಂಪ್ಲೀಟ್ ಮಾಡಿದೆ.